ಇಲ್ಲ ಮೇಡಮ್, ಈಗ ಬರೋ ಅಂಥ ಕ್ಯಾಂಡಿಡೇಟ್ ಇವಾಗ ಯಾರೂ ಇಲ್ಲ ಆ್ಯಕ್ಚುಲಿ. ದರ್ಶನ್ಗೆ ಮೋಸ್ಟ್ಲಿ ಒಂದು ಪಕ್ಷ ಇರ್ಬೋದು, ಮೋಸ್ಟ್ಲಿ ಅವರು ಜೈಲಿಂದ ಬಂದಮೇಲೆ ನಮ್ಗನ್ಸಪ್ಪ ರಾಜಕೀಯಕ್ಕೆ ಬರ್ಬೋದು. ಬಟ್ ಈ ಸಿ ಎಮ್ ಥರ ಕ್ಯಾಂಡಿಡೇಟ್ ನಮ್ಮ ಕರ್ನಾಟಕದಲ್ಲಿ ಯಾರೂ ಇಲ್ಲ, ಬಂದ್ರೂ ಯಾರೂ ಆಗಲ್ಲ. ಅದೇ ಇವ್ರು ಹೇಳ್ದಂಗೆ ಕರ್ನಾಟಕದಲ್ಲಿ ತಮಿಳ್ನಾಡು ಏನೋ ಆಂಧ್ರದಲ್ಲಿ ಇರೋ ಥರ ಜನಗಳಿಲ್ಲ, ಮೆಂಟಾಲಿಟಿ ಅಲ್ಲಿ ಕರ್ನಾಟಕದಲ್ಲಿ ಆ ಥರ ಬರಲ್ಲ. ಇಲ್ಲ, ಮೊದಲು ಇಲ್ಲ, ಈಗಲೂ ಬರಲ್ಲ, ಮುಂದೂ ಬರಲ್ಲ ಆ ಥರ. ಹಾಗಾಗಿ ಸಿನಿಮಾ ನಟರಲ್ಲಿ ಯಾರು ಸಿ ಎಮ್ ಆಗೋವಂಥ ಕ್ಯಾಂಡಿಡೇಟ್ ಕರ್ನಾಟಕದಲ್ಲಿ ಯಾರೂ ಇಲ್ಲ, ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ತುಂಬ ಇದೆ. ಹೌದು, ಅವ್ರಿಗೆ ನಿಂತರೆ ಎಮ್ ಎಲ್ ಎ ಅಂತೂ ಪಕ್ಕ ಆಗ್ತಾರೆ ಆಯಿತಾ. ಸಿ ಎಮ್ ಆಗೋ ಡೌಟ್. ಏಕೆಂದರೆ ಇಲ್ಲಿರೋರೆಲ್ಲ ತುಂಬ ಘಟಾನುಘಟಿಗಳು. ಹೆಂಗೆ ಮೇಲತ್ತವ್ರು ಹೆಂಗೆ ಕಾಲಿಡ್ದು ಕೆಳಗೆ ಎಳಿಬೇಕು ತುಂಬ ಚೆನ್ನಾಗಿ ಗೊತ್ತಿಲ್ಲ ಇರೋರೆಲ್ಲರಿಗೂ ಕರ್ನಾಟಕ. ಅದರಲ್ಲಿ ಈಗ ಟಿ ವಿ ಕೆ ಅನ್ನೋ ಪಕ್ಷ ಕರ್ನಾಟಕದಲ್ಲಿದ್ದರೆ ಅವ್ರನ್ನ ಹೆಂಗೆ ಮಟ್ಟ ಹಾಕ್ಬೇಕು ಅನ್ನೋ ಕರ್ನಾಟಕ ತುಂಬ ಚೆನ್ನಾಗಿ ಗೊತ್ತು. ಆ 106ರಲ್ಲಿ 6 ಬರೋಕ್ಕೆ ಬಿಡ್ತಿರಲ್ಲ ಕರ್ನಾಟಕದಲ್ಲಿ. ಅಂಥ ಜನಗಳು ತುಂಬ ಜನ ಪೊಲಿಟಿಕ್ಸಲ್ಲಿ ತುಂಬ ಜನ ಇದ್ದಾರೆ ಮೇಡಮ್. ಎಲ್ಲ ಇದ್ದಾರೆ, ಯಾಕಿಲ್ಲ, ಎಲ್ಲರೂ ಇದ್ದಾರೆ. ಅಂಥ ಘಟಾನುಘಟಿಗಳು ಯಾಕಿಲ್ಲ? ಕಾಂಗ್ರೆಸ್ಸಲ್ಲಿದ್ದಾರೆ, ಬಿ ಜೆ ಪಿಲಿದ್ದಾರೆ, ಎಲ್ಲ ದೊಡ್ಡ ಘಟಾನುಘಟಿಗಳು ಇರೋದು. ಈಗ ನೆನ್ನೆ ಬೆಳೆಯೋಕೆ ಬಂದವರೆಲ್ಲ ಬಿಟ್ಬಿಡ್ತಾರಾ? ಈಗ ಅವರ ಸ್ವಂತ ಪಕ್ಷದಲ್ಲೇ ಬೇರೆಯವ್ರನ್ನ ಬೆಳೆಯೋಕೆ ಬಿಡ್ತಾ ಇಲ್ಲ, ಒಳಗೆ ಮಾರೋಕೆ ಹಿಡಿದು ಕೆಳಗೆಳಿತಾರೆ. ಅಂಥದ್ರಲ್ಲಿ ಹೊಸೊಬ್ಬರು ಬರ್ತಾರೆ, ಅವ್ರನ್ನ ಸಿ ಎಮ್ ಆಗಬೇಕು ಅನ್ನೋ ಕ್ಯಾಂಡಿಡೇಟ್ ಇವಾಗ ಯಾರಿಲ್ಲ. ಆ್ಯಕ್ಚುಲಿ ಟಿ ವಿ ಕೆಲಿ ವಿಜಯ್ ಗೆದ್ದಿದ್ದು ಇನ್ನೊಂದೇನಕ್ಕೆ ಅಂದರೆ ಈ ಆಡಳಿತ ಪಕ್ಷದ ವಿರೋಧ ಕಾರಣಕ್ಕೋಸ್ಕರ ಅವ್ರವ್ರು ಏನೇನೋ ಹೇಳಿಕೆ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಟಿ ವಿ ಕೆಗೆ ಒಂದು ವಿಜಯ್ಗೆ ಫ್ಯಾನ್ ಬೇಸು ಪ್ಲಸ್ ಏನು ಆಡಳಿತ ಪಕ್ಷ ಇತ್ತು ಅದು ವಿರೋಧ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಯಿತು. ಆಮೇಲೆ ಹೆಚ್ಚಿನಾಗಿ ಬಂದುಬಿಟ್ಟು ಫ್ರೀ ಬೀಸ್ ಕೊಟ್ಟಿದ್ದು, ಹೆವಿ ಫ್ರೀ ಬೀಸು. ಅದನ್ನು ಅವರು ಹೇಳೋ ಪ್ರಕಾರ 1,20,000 ಕೋಟಿ ಏನೋ ಬೇಕು ಅಂತ ಹೇಳ್ತಾರೆ ವರ್ಷಕ್ಕೆ. ಅದನ್ನ ಅವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾರೋ ಗೊತ್ತಿದ್ದು ಆಶ್ವಾಸನೆ ಕೊಟ್ಟರು, ಗೊತ್ತಿಲ್ಲದೇ ತಿಳ್ಕೊಂಡು ಆಶ್ವಾಸನೆ ಕೊಟ್ಟರು ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ 50,000-60,000 ಕೋಟಿ ಫ್ರೀ ಬೀಸ್ ಕೊಡೋಕ್ಕೆ ತಿನ್ಕಾಡ್ತವ್ರೆ. ಒಂದು ರೋಡ್ ಸರಿಯಾಗಿ ಮಾಡಿಲ್ಲ ಅಂತಾರೆ. ಅವ್ರು ಹೆಂಗೆ 1 to 2 ಮಾಡ್ತಾರೇನೋ ಅದು ಅವ್ರಿಗೆ ಗೊತ್ತಾಗಬೇಕು. ಬಟ್ ಅದೇ ಫ್ರೀ ಬೀಸಿಂದನೇ ಗೆದ್ದಿರೋದು. ಮೇಡಮ್ ಯೋಚನೆ ಮಾಡದೇ ಇಲ್ದೇ ಮಾಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ಕಡೆ ಒಂದು ಸ್ವಲ್ಪ ಫೈನಾನ್ಷಿಯಲಿ ಪ್ಲಾನಿಂಗ್ ಇದ್ದೇ ಇರ್ತದೆ. ಬಟ್ ಆದರೆ ಜನ ಅರ್ಥ ಮಾಡ್ಕೋಬೇಕು ಏನು ಅಂತಂದರೆ, ಇವ್ರು ಒಂದು ಕಡೆದು ಕೊಟ್ಟರೆ ಇನ್ನೊಂದು ಕಡೆ ಕಿತ್ಕೋತಾರೆ ಅನ್ನೋದನ್ನ ಮರ್ತು ಬಿಡ್ತಾರೆ. ಏನು ನಮಗೇನು ಕೊಡ್ತಾರೆ? ತಿಂಗಳ 2,000 ರೂಪಾಯಿ ಬರುತ್ತೆ, ಕರೆಂಟ್ ಬಿಲ್ ಫ್ರೀ ಬರುತ್ತೆ. ಈಗ ಟಿ ವಿ ಕೆಲ್ ಕೊಟ್ಟಾರಲ್ಲ 8 ಗ್ರಾಮ್ ಚಿನ್ನ ಮೇಡಮ್, ಇವತ್ತಿನ ಕಾಲಕ್ಕೆ 8 ಗ್ರಾಮ್ ಅಂದರೆ 1 ಲಕ್ಷ ಮೇಲಾಯಿತು. ಅದೇ 1 ಲಕ್ಷ ರೂಪಾಯಿ ಮೇಲಾಯಿತು. ಮತ್ತು ವರ್ಷಕ್ಕೆ 6 ಸಿಲಿಂಡ್ರು ಫ್ರೀ. ಆಮೇಲೆ 3,000-3,500 ರೂಪಾಯಿ ಇವ್ರಿಗೆ ಕೊಡ್ತಾರೆ. ಅಂದರೆ ಈಗ ಹೆಂಗಾಗುತ್ತೆ? ಅದು ದುಡ್ಡಲ್ಲಿ ಎಲ್ಲಿಂದ ತೊಗೊಂಡ್ಬರ್ತಾರೆ? ಜನ ಅರ್ಥ ಮಾಡ್ಕೋಬೇಕು. ಇವರು ದುಡ್ಡಿಂದ ಕೊಡಲ್ಲ, ನಾವು ದುಡ್ಡು ಅಥವಾ ಟ್ಯಾಕ್ಸ್ ಕಟ್ಟಿ ದುಡ್ಡಿಂದನೇ ಕೊಡಬೇಕು ಅನ್ನೋ ಜನ ಅರ್ಥ ಮಾಡ್ಕೋಬೇಕು. ಇಂಥವ್ರನ್ನ ಸಪೋರ್ಟ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು, ತುಂಬ ಕಡಿಮೆ ಮಾಡಬೇಕು. ಏಕೆಂದರೆ ಫ್ರೀ ಬೀಸ್ ಕೊಟ್ಟರೆ ಇವತ್ತು ನಮಗೇನೋ ಸಿಕ್ಬಿಡುತ್ತೆ, ಬಟ್ ನಮ್ಮ ನೆಕ್ಸ್ಟ್ ಜನ್ರೇಷನಿಗೆ ತುಂಬ ಸಫರ್ ಪಡ್ತಾರೆ, ತುಂಬ ಸಫರ್ ಪಡ್ತಾರೆ. ಈಗ ನಮ್ಮಪ್ಪ ಒಳ್ಳೆ ತೋಟ ಗೀಟ ಮಾಡಿದರೆ ನಮಗೆ ಬರುತ್ತೆ, ಈಗ ನಾವು ಮಾಡಿದ್ದು ಒಳ್ಳೇದು ಮಾಡಿದ್ರೆ ನಮ್ಮ ಮಕ್ಳಿಗೆ ಬರುತ್ತೆ. ಹಂಗೆ ಇವಾಗ ನಾವೇನು ಫ್ರೀ ಬೀಸ್ನೆಲ್ಲ ಇವತ್ತು ನಾವು ಉಂಡ್ಕೊಂಡು ಹೋದರೆ ಎಲ್ಲ ತಿಂದ್ಬಿಟ್ಟು ನಾವು ಗುಂಡಾದ ಮಾಡಿದ್ರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಏನಿರುತ್ತೆ? ಏನೂ ಇರಲ್ಲ. ಈಗಲೇ ನೋಡಿ ಕರ್ನಾಟಕದಲ್ಲಿ ಒಬ್ಬೊಬ್ಬನ ತಲೆ ಮೇಲೆ ಎಷ್ಟೆಷ್ಟು ಲಕ್ಷ ರೂಪಾಯಿ ಸಾಲ ಇದೆ ಅಲ್ವಾ? ಈಗ ಇದೇ ಥರ ಫ್ರೀ ಬೀಸ್ ಕೊಟ್ಟೊಂದು ಅದೊಂಥರ ಏನೋ ಅಭಿರುಚಿ ಆಗಿಬಿಟ್ರೆ ಜನಗಳಿಗೆ, ನೆಕ್ಸ್ಟ್ ಜನ್ರೇಷನ್ಗೂ ಅದೇ ಅಭಿರುಚಿ ಆಗಿಬಿಟ್ರೆ. ಈಗಿನ ಜನ್ಜಿನವರು ಅಂತೂ ಎಲ್ಲ ಫ್ರೀ ಬೀಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮಪ್ಪ ಫ್ರೀ ಬೀಸ್ ತೊಗೋತಿದ್ರಂತೆ, ನಾವು ಅದೇ ಮೆಂಟಾಲಿಟಿ ಬಂದುಬಿಟ್ರೆ ಅವ್ರಿಗೂ ನಮ್ಮ ದೇಶ ಉದ್ಧಾರ ಆಗುತ್ತೆ. ಆ್ಯಕ್ಚುಲಿ ಇಂಡಿಯಾ ಬಂದ್ಬಿಟ್ಟು ಡೆವಲಪಿಂಗ್ ಕಂಟ್ರಿ, ಆಲ್ರೆಡಿ ಡೆವಲಪ್ಡ್ ಕಂಟ್ರಿ ಆಗಬೇಕಿತ್ತು ಇಷ್ಟೊಂದು ಜನಸಂಖ್ಯೆ ಇಟ್ಕೊಂಡು. ಬಟ್ ಆಗಿಲ್ಲ. ಏನಕ್ಕೆ ಹೇಳಿ? ನಾವು ಗೆಲ್ಲಬೇಕು, ನಾವು ಮಾಡಬೇಕು ಅಂದ್ಬಿಟ್ಟು ಹಿಂಗೆ ಫ್ರೀ ಬೀಸ್ ಕೊಟ್ಕೊಂಡು ಸ್ಟಾರ್ಟ್ ಮಾಡ್ಕೊಂಬಂತ ಬರ್ತಾ ಇದ್ದಾರೆ. ಇನ್ನಂಗೆ ಡೆವಲಪ್ಡ್ ಕಂಟ್ರಿ ಆಗುತ್ತೆ, ತುಂಬ ಲೇಟ್ ಆಗುತ್ತೆ. ನಮ್ಮ ಆ್ಯಕ್ಚುಲಿ ಮೋದಿಯವರು ಇದು ಇರೋದ್ರಿಂದ 2047 ಒಂದು ಡೆವಲಪ್ಡ್ ಕಂಟ್ರಿ ಸ್ಟೇಜಲ್ಲಿ ನಾವು ಇಂಡಿಯಾ ಇರಬೇಕು ಅಂತ. ಈ ಥರ ಫ್ರೀ ಬೀಸ್ ಕೊಟ್ಕೊಂಡ್ರೆ 2148 ಬಂದರೂ ಆಗೋದು ತುಂಬ ಕಷ್ಟ. ಆಮೇಲೆ ಇನ್ನೊಂದು ಕಾಂಗ್ರೆಸ್ ಅವ್ರು ಕೊಟ್ಟರು, ಟಿ ವಿ ಅವ್ರು ಕೊಟ್ಟರು, ಇನ್ನೊಬ್ರು ಕೊಟ್ಟರು ಅಂತಂದು ಫ್ರೀ ಬೀಸ್ ಕೊಟ್ಟರು ಬಿ ಜೆ ಪಿಯವ್ರು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಏನಾಗುತ್ತೆ ಅಂದರೆ, ನೀನು ಒಂದು ಕೊಟ್ಟಿದ್ದೀಯ ಮೇಲೆ ನಾನು ಗೆಲ್ಬೇಕು, ನಾನು ಇನ್ನೊಂದು ಏನೋ ಕೊಡಲೇಬೇಕಲ್ಲ. ಹಂಗಾಗ್ಬಿಟ್ಟು ಗೆಲ್ಲೋದು ನೋಡ್ತಾ ಇದ್ರೆ ಹೊರತು ಈ ಜನಗಳಿಗೆ ಏನಾಗುತ್ತೆ, ನಾವು ಲಾಸ್ ಆಗುತ್ತೋ ಲಾಭ ಆಗುತ್ತೋ ಅದನ್ನ ತುಂಬ ಕಡಿಮೆ ಯೋಚನೆ ಮಾಡೋದನ್ನ ಜನ ಯೋಚನೆ ಮಾಡಬೇಕು. ಪಕ್ಷದವ್ರು ಏನಾರು ಕೊಟ್ಕೊಳ್ಳಿ, ಜನ ಯೋಚನೆ ಮಾಡಬೇಕು. ಯಾವ ವ್ಯಕ್ತಿ ಕ್ಯಾಂಡಿಡೇಟು ನಮಗೆ ಹೆಲ್ಪ್ ಮಾಡ್ತಾರೆ, ನಮಗೆ ಕೆಲಸಗಳು ಮಾಡಿಕೊಡ್ತಾರೆ ನೋಡಿಬಿಟ್ಟು ವೋಟ್ ಹಾಕ್ಬೇಕು ಅಷ್ಟೇ. ಸರ್ ಹೇಳಿ, ದರ್ಶನ್ ಸರ್ ಈಗ 1 ವರ್ಷದ ಮೇಲೆ 2 ತಿಂಗಳು ಆಯ್ತಾ ಬಂದು, ಈಗ ಎಲ್ಲರೂ ಅಂತಂದ ದೊಡ್ಡ ರಾಜಕಾರಣಿಗಳೆಲ್ಲ ಹೊರಗೆ ಬರ್ತಾ ಇದ್ದಾರೆ. ಪಾಪ ಅವರು ಯಾರು ಮಾಡಿ ತಪ್ಪೇ ಓಕೆ ಒಪ್ಕೊಡ್ತೀನಿ, ಎಲ್ಲರೂ ಹೊರಗಡೆ ಬಂದರೆ ಎಂತೆಂಥ ಕೊಲೆ ಮಾಡಿರೋರೆಲ್ಲ ಆಚೆ ಬಂದರು. ಅವ್ರು ಯಾಕೆ ಸರ್? ಈಗ ನಮಗೆ ಎಲ್ಲರಿಗೂ ಆಸೆ ಇರೋದು ಅವ್ರು ಬರಲಿ, ಅವ್ರದ್ದೆಲ್ಲ ಕೇಸೆಲ್ಲ ಖುಲಾಸೆ ಆಗಿ ಬರಲಿ ಅಂತಲೇ ಇರೋದು.
ಆದರೆ ಆ ಪರಿಸ್ಥಿತಿಲಿ ಅವ್ರು ಸಿಕ್ಕಾಕೊ ಬಿದ್ದುಬಿಟ್ಟಿದ್ದಾರೆ. ಈಗ ಕೆಟ್ಟಗಳಿಗೆ ಅಂತಾರಲ್ಲ ಅದ್ರ ಸಿಕ್ಕಾಕೊ ಬಿದ್ದುಬಿಟ್ಟಿದ್ದಾರೆ. ಆದಷ್ಟು ಬೇಗ ಬರಲಿ. ನೀವು ಹೇಳ್ದಂಗೆ ಬೇರೆ ಥರ ಪೊಲಿಟಿಷಿಯನ್ ಹುಡುಗ ಯಾರಾದರೂ ಇದ್ದರೆ ಆ ಥರ ಇದ್ರೆ ಇಷ್ಟೊತ್ತಿಗೆ ಬಂದುಬಿಡ್ತಿದ್ರು ಅಂತ. ಬಟ್ ಇವರು ಇಷ್ಟೊತ್ತಿಗೆ ಬಂದುಬಿಡ್ತಿದ್ರು. ಬಟ್ ಇವರು ಸೆಲಿಬ್ರಿಟಿಲಿ ಲೆವೆಲಲ್ಲಿ ಹೈ ಲೆವೆಲಲ್ಲಿ ಇದ್ದಾರೆ. ಇವರು ಎಲ್ಲರ ಕಣ್ಣು ಕುಕ್ಕೋ ಥರ ಅಥವಾ ಕಣ್ಣಿಗೆ ಬಿದ್ದುಬಿಟ್ಟಿದ್ದಾರೆ, ತುಳಿತಾ ಇದ್ದಾರೆ ಥರ ಇದೆ. ಬಟ್ ಇವ್ರದ್ದು ತಪ್ಪಿದೆ. ಇವರು ತಪ್ಪಿಲ್ಲದೆ ಯಾರು ತಪ್ಪಿಲ್ಲ, ಯಾರು ಜೈಲಿಗೆ ಹೋಗಿಲ್ಲ. ಇವರು ಆ ಟೈಮಲ್ಲಿ ಏನೋ ತಪ್ಪು ಮಾಡಿದ್ರು, ಗೊತ್ತಿದ್ದೆ ಮಾಡಿದ್ರು, ಗೊತ್ತಿಲ್ಲದೆ ಮಾಡಿದ್ರು ಗೊತ್ತಿಲ್ಲ, ತಪ್ಪಾಗಿದೆ. ಆ ತಪ್ಪೆಲ್ಲದನ್ನು ಅವ್ರದ್ದು ಇದಾಗಿ ನಿವಾರಣೆ ಆಗಿ ಅವ್ರು ಬರಲಿ ಅಂತ ಆಶಿಸ್ತೀನಿ. ಬಂದು ನೆಕ್ಸ್ಟ್ ವೀಕ್ ಜಡ್ಜ್ಮೆಂಟ್ ಇದೆ ನೋಡಿ. ಬೇಲ್ ಸಿಗಲೇಬೇಕು ಅಂತ ನಾವೆಲ್ಲರೂ ಕೇಳ್ತಾ ಇರೋದು, ಬೇಲ್ ಸಿಗಲಿ. ಯಾಕಂದರೆ ಅವ್ರು ಬಂದರೆ ಪೊಲಿಟಿಷಿಯನ್ ಬಿಡಿ, ವರ್ಷಕ್ಕೆ 2 ಮೂವಿ ಮಾಡಿದ್ರು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಂಪ್ರೂವ್ ಆಗುತ್ತೆ. ಎಷ್ಟೋ ಜನರಿಗೆ ಕೆಲಸ ಸಿಗುತ್ತೆ ಕನ್ನಡ. ಹೌದು, ಹಾಂ, ಅದೇ ಎಲ್ಲರಿಗೂ ಕೆಲಸ ಸಿಗುತ್ತೆ. ಸೈಕಲ್ ಸ್ಟ್ಯಾಂಡು ಊರವರೆಗೂ ಕೂಡ ಅವ್ರಿಗೆ ಇನ್ಕಮ್ ಬರುತ್ತೆ. ಪುನೀತ್ ರಾಜ್ಕುಮಾರ್ ನಂತರ ಹೋದರೆ ಈಗ ಅಷ್ಟೊಂದು ಫ್ಯಾನ್ ಫಾಲೋವಿಂಗ್ ಇರೋದು ನಮ್ಮ ದರ್ಶನ್ ಸರ್ಗೆ. ದರ್ಶನ್ ಮೂವಿ ತಿಂಗಳಿಗೆ ದರ್ಶನ್, ಸುದೀಪ್, ಯಶ್ ವರ್ಷಕ್ಕೆ 2 ರಿಂದ 3 ಮೂವಿ ಮಾಡಿದ್ರೆ ಎಷ್ಟೋ ಕುಟುಂಬಗಳಿಗೆ ಊಟ ಸಿಗುತ್ತೆ. ಪ್ರೊಡ್ಯೂಸರ್ ಅಂತಲ್ಲ, ಡೈರೆಕ್ಟರ್ ಅಂತಲ್ಲ, ಎಲ್ಲರಿಗೂ ನೋಡಬೇಕು. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ದೊಡ್ಡದು, ಅಲ್ಲಿ ಎಷ್ಟೋ ಜನ ಊಟ ಮಾಡ್ತಾರೆ. ಅವ್ರಿಗೆಲ್ಲರೂ ಮೂವಿ ಸಿಗಲಿ, ಅವರೆಲ್ಲ ಊಟ ಮಾಡಲಿ. ಒಂದು ಪ್ರೊಡ್ಯೂಸರಿಂದ ಹಿಡಿದು ಸೈಕಲ್ ಸ್ಟ್ಯಾಂಡಲ್ಲಿ ಚೀಟಿ ಕೊಡೋ ಹುಡುಗರವರೆಗೂ ಊಟ ಮಾಡಬೇಕು, ಅಷ್ಟೇ ನಾವು ಕೇಳೋದು. ಇವ್ರ ವಿಚಾರ ಬಗ್ಗೆ ರಾಜಕೀಯ ಕೈವಾಡ ಇದೆಯಾ ಅಂತ ನಾನು ರಾಜಕೀಯ ಕೈವಾಡ ಇದೆ ಅಂತ ನಾವೇನು ಹೇಳೋಕ್ಕಾಗಲ್ಲ. ರಾಜಕೀಯ ಕೈವಾಡ ಇರೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ರಾಜಕೀಯ ಕೈವಾಡ ಮಾಡಿ ಆ ರಾಜಕೀಯ ಪಕ್ಷದವ್ರಿಗೆ ಏನು ಲಾಭ ಇಲ್ಲ ಇದರಿಂದ. ಓಕೆನಾ? ಈಗ ಏನಂದರೆ ಕಾನೂನು ಪ್ರಕಾರ ಏನಿದೆ ಅದು ನಡೀತಾ ಇದೆ. ಇನ್ನೂ 1 ವರ್ಷ 1.5 ವರ್ಷನೇ ಆಗಿದ್ದು. ಕೆಲವೊಂದು ಕೇಸ್ 10 ವರ್ಷ 20 ವರ್ಷ 30 ವರ್ಷನೂ ನಡೆಯುತ್ತೆ. ಈಗ ನೋಡೋಣ, ಈಗ ನಾಳೆ ಬೇಲ್ ಸಿಕ್ಕಿದ್ರೆ ಬರ್ಬೋದು ಹೊರಗೆ ಬಂದು ಅವರು ಎಲ್ಲದು. ನಾವು ಅಂದ್ಕೊಳ್ಳೋದಷ್ಟೇ, ಎಲ್ಲ ಕೇಸ್ ಹೊರಗಡೆ ನಮ್ಮ ಕನ್ನಡದ ಹೀರೋ ಒಬ್ಬರು ಇದ್ದಾರೆ, ಅವ್ರು ಬರಲಿ. ಅವ್ರು ಬಂದಮೇಲೆ ಒಳ್ಳೊಳ್ಳೆ ಮೂವಿ ಮಾಡಲಿ ಅಂತ ನಾವು ಕೇಳ್ಕೊತಿರೋದು.